ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಈ ವಿಡಿಯೋವನ್ನು ವಿದ್ಯಾರ್ಥಿಗಳು ನೋಡ್ತಾ ಇರ್ತೀರಿ, ಆಕಾಂಕ್ಷಿಗಳು ನೋಡ್ತಾ ಇರ್ತೀರಿ. ಮುಂದಿನ ದಿನಗಳಲ್ಲಿ ನಾನು ಕೂಡ ಪರೀಕ್ಷೆ ಬರೆದು ಪಾಸಾಗಿ ರಾಜ್ಯದಲ್ಲಿ ಒಂದು ಕೆಲಸವನ್ನು ಗಿಟ್ಟಿಸ್ಕೊಳ್ತೀನಿ ಅಂತ ನಂಬಿಕೆಯಿಂದ ನೋಡ್ತಿರ್ತಕ್ಕಂಥ ಎಷ್ಟೋ ಮನಸ್ಸುಗಳು ಇರ್ತೀರಿ. ಮೊದಲು ಈ ವಿಡಿಯೋವನ್ನು ನೀವೆಷ್ಟು ಇಂಪಾರ್ಟೆಂಟ್ ಆಗಿ ನೋಡ್ತೀರೋ ಅಷ್ಟೇ ಇಂಪಾರ್ಟೆಂಟ್ ಆಗಿ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಒಂಚೂರು ತಲುಪಿಸಿ ಅಂತ ಕೇಳ್ಕೊಳ್ತೀನಿ. ಇವತ್ತೇನು ಹೋರಾಟಗಳು, ಈ ಅಕ್ರಮಗಳು, ಅವು ಇವು ಏನೇನೆಲ್ಲ ನಡೀತಿದೆಯಲ್ಲ, ಭ್ರಷ್ಟಾಚಾರಗಳೆಲ್ಲ, ಅದಕ್ಕೆಲ್ಲ ಏಕೈಕ ಕಾರಣ ನಾವೇ. ಸರಿಯಾಗಿಲ್ದವ್ರನ್ನ ಆಯ್ಕೆ ಮಾಡಿಬಿಟ್ಟು ತಗೊಂಡೋಗಿ ಕೂರಿಸ್ಬಿಡ್ತೀವಿ. ಅವ್ರು ಇಷ್ಟ ಬಂದವ್ರನ್ನ ಅವ್ರವ್ರು ಕರ್ಕೊಂಡೋಗಿ ಕೂರಿಸ್ಕೊಳ್ತಾರೆ. ಆಯೋಗ ಅಂತೆ, ಅದಂತೆ, ಇದಂತೆ, ಆಳಂತೆ, ಮೂಳಂತೆ ಅಂತ ಇಷ್ಟ ಬಂದಂಗೆ ನಡೀತಿದೆ. ಇವತ್ತು ಪ್ರಶ್ನೆ ಮಾಡೋದಕ್ಕೆ ನಾವುಗಳೇ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಕೇವಲ ಪ್ರಶ್ನೆ ಮಾಡುವಂತಹ ಸ್ಥಾನದಲ್ಲಿ ಉಳ್ಕೊಂಡಿದ್ದೀವಿ ಅಷ್ಟೇ ಹೊರತು ನ್ಯಾಯವನ್ನು ಪಡ್ಕೊಳ್ಳುವಂತಹ ಯಾವ ರೈಟ್ಸು ಅಥವಾ ಯಾವ ಅರ್ಹತೆಯೋ ನಮಗಿಲ್ಲ ಈ ಕ್ಷಣದವರೆಗೂ. ಅದಕ್ಕೆ ಮುಂದೆ ನಡೆಯುವಂತಹ ಚುನಾವಣೆಗಳಲ್ಲಿ ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ನಾನು ಪ್ರತಿ ವಿಡಿಯೋಗಳಲ್ಲಿ ಈ ಸಮಾಜಕ್ಕೆ ಸಂಬಂಧಪಟ್ಟಂಗೆ ಮಾತನಾಡುವಂತಹ ಯಾವುದೇ ವಿಚಾರ ಆಗಲಿ, ಆರಂಭದಲ್ಲೇ ಈ ವಿಚಾರವನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಅದೇನೋ ಬೀಗದ ಕೀನ ಹಾಕ್ಬಿಟ್ಟು ತಗೊಂಡೋಗ್ಬಿಟ್ಟು ಯಾರ ಕೈಲ ಕೊಟ್ಬಿಡ್ತೀರಿ, 5 ವರ್ಷ ಅಯ್ಯೋ ನನ್ನ ಕೀಯಲ್ಲಿ ಅಂತ ಪರದಾಡುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಎಚ್ಚೆತ್ಕೊಳ್ಳಿ. ವಿದ್ಯಾವಂತರಾಗದೇ ಇದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಬುದ್ಧಿವಂತರಾಗಿ ಅಂತ ಆಗಾಗ ಹೇಳ್ತಾ ಇರ್ತೀವಿ. ಅದು ಕೇಳಿಸ್ಕೊಂಡ್ರೆ ಕೇಳಿಸ್ಕೋಬೋದು, ತಲೆಗೆ ಹಾಕೊಂಡ್ರೆ ಹಾಕೋಬೋದು, ಬಿಟ್ಟರೆ ಈ ಥರ ಅವಾಗವಾಗ ಅನುಭವಿಸ್ಬೇಕು ಅಷ್ಟೆ. ಸೊ ಈಗ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರಗಳು ನಡೀತಾ ಇದೆ, ಬೆಳವಣಿಗೆಗಳು ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಾಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಸಾಧ್ಯ ಆದರೆ ಕೊನೆ ತನಕ ನೋಡಿ. ಈ ಹಗರಣಗಳು ಇಂದು ನೆನೆಯದಲ್ಲ, 1998-99 ಕಾಲಘಟ್ಟದಿಂದ ನಡ್ಕೊಂಡು ಬಂದು ಬಳುವಳಿಯಾಗಿ 26-27 ವರ್ಷ ಆದ್ರೂ ಕೂಡ ಅವನತಿಯಾಗದೆ ದಿನದಿಂದ ದಿನಕ್ಕೆ ಹುಚ್ಚಣಬೆಗಳ ಥರ ದಿನದಿಂದ ದಿನಕ್ಕೆ ಬರ್ತಾ ಇದೆ. ಸೊ ಅದು 26 ವರ್ಷದಿಂದ ಅಥವಾ 20 ವರ್ಷಗಳ ಹಿಂದೆ ಒಂದು ಜನರೇಷನ್ ಇತ್ತು, ಅವ್ರು ಅನುಭವಿಸಿದ್ದನ್ನ ಈಗ ಅವರ ಮುಂದಿನ ಪೀಳಿಗೆಯು ಕೂಡ ಅನುಭವಿಸಬೇಕಾಗಿದೆ, ಈ ಭ್ರಷ್ಟಾಚಾರ ಎನ್ನುವಂತಹ ಒಂದು ಬಯಲು ಕೂಪದಲ್ಲಿ. ಸೊ ಈಗ ಯಾವ ವಿಚಾರ ಅಂತ ಗೊತ್ತಾಯ್ತು. KPSCಗೆ ಸಂಬಂಧಪಟ್ಟ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಇದ್ದೀನಿ. KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಬಟ್ ನಮ್ಮ ಅಭ್ಯರ್ಥಿಗಳು, ನೊಂದವರು, ಆಕ್ರೋಶಗೊಂಡವರು ಅದಕ್ಕೆ ಇನ್ನೊಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಇತ್ತೀಚೆಗೆ, ಕರ್ನಾಟಕ ಲೂಟಿ ಸೇವಾ ಆಯೋಗ ಅಂತ. ನಾನು ಹೇಳ್ತಿರೋದಲ್ಲ, ಪ್ರತಿಭಟನೆಯಲ್ಲಿ ಆಗಾಗ ಕೇಳಿ ಬರ್ತಿರ್ತಕ್ಕಂಥ ಘೋಷಗಳು ಜೈಘೋಷಗಳಲ್ಲ, ಬದಲಿಗೆ ಸಿಕ್ಕರೆ ಸಾಕು ಅವ್ರನ್ನ ಬಿಟ್ಟವ ನಾವು ಹಬ್ಬ ಮಾಡ್ತೀವಿ ಅನ್ನೋಂಥ ಮನಸ್ಥಿತಿಗಳು ಹೇಳ್ತಿರ್ತಕ್ಕಂಥ ಹೇಳಿಕೆ ಇದು. ಸೊ ಮೊನ್ನೆಯಿಂದ ಈ ಒಂದು ಇನ್ಸಿಡೆಂಟ್ ಬೆಳಕಿಗೆ ಬಂದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ವೈರಲ್ ಆಗ್ತಿದೆ, ಮಾಧ್ಯಮಗಳಲ್ಲಿ ಸುಮಾರಾಗಿ ಬಂದು ಹೋಗ್ತಾ ಇದೆ. ಕೆಲವರು ನಮ್ಮನ್ನ ಎಲ್ಲ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆಲ್ಲ ಹೋರಾಟ ಮಾಡ್ಬಿಟ್ರಿ, ಇದನ್ನ ಯಾಕೆ ಬಿಟ್ಬಿಡ್ತೀರಾ, ಹೀಗೆ ಯಾರು ತಲೆ ಕೆಡಿಸ್ಕೊಳ್ತಿಲ್ವಾ, ಏನಂಗಾರೆ ಕಾಂಗ್ರೆಸ್ ಪಕ್ಷದ ಏಜೆಂಟ್ಗಳ ನೀವು ಹಾಗೆ ಹೀಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಅಂಥವ್ರಿಗೆ ಹೇಳ್ಬೇಕು ಅಂತಂದ್ರೆ, ಕಾಂಗ್ರೆಸ್ ಪಕ್ಷದವ್ರು ಬಂದು ನಮ್ಮ ತವ್ರ ಮನೆಯವರು, ಈ ಕಡೆ ಕೇಂದ್ರ ಸರ್ಕಾರದವ್ರು ಬಂದು ನಮ್ಮ ಬೀಗ್ರು ಮನೆಯವರು. ಹಾಗಾಗಿ ಅವ್ರ ಆಪೋಸಿಟ್ ಅಲ್ಲಿ ಫೈಟ್ ಮಾಡ್ತಿರ್ತೀವಿ, ಇವ್ರ ಆಪೋಸಿಟ್ ಅಲ್ಲಿ ಬಿಟ್ಬಿಡ್ತೀವಿ ಅಂತ ಅಲ್ಲ. ಬದಲಿಗೆ ತಪ್ಪು ಯಾರೇ ಮಾಡಿದ್ರು ತಪ್ಪೆ, ಅಕ್ರಮಗಳೆಲ್ಲೇ ಕಂಡು ಬಂದ್ರೂ ಅದು ಅಕ್ರಮ ಅಂತ ಹೇಳುವಂಥ ಮನಸ್ಥಿತಿ ಎಲ್ರಿಗೂ ಇರಬೇಕು. ನಾವಂತೂ ಇದರಿಂದ ಎಸ್ಕೇಪ್ ಆಗಂತೂ ಎಲ್ಲೂ ಉಳಿಯೋದಿಲ್ಲ. 1-2 ದಿನ ತಡವಾಗಬಹುದು, ಆ ಕೆಲಸ ಈ ಕೆಲಸ ಎಲ್ಲವನ್ನು ಕೂಡ ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಮಾಹಿತಿ ನಾನು ಆರಂಭದಲ್ಲಿ ಹೇಳಿದೆ. ಇದು ಇಂದು ನೆನೆಯದಲ್ಲ, 1998-99 ನಡೆದಿರ್ತಕ್ಕಂಥ ಹಗರಣ, ಅದೆಲ್ಲ ಡೀಟೇಲ್ ಆಗಿ ಒಂದು ಅನಾಲಿಸಿಸ್ ಅನ್ನ ನಿಮ್ಮ ಮುಂದೆ ತಂದು ವರದಿ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ 2-3 ದಿನದ ಕಾಲಾವಕಾಶ ಬೇಕಾಗುತ್ತೆ. ಅದನ್ನು ಪ್ರಸ್ತುತಪಡಿಸುವಂತಹ ಸಮಯ ಈಗ ಬಂದಿದೆ. ಸೊ ಈಗ ಎಲ್ಲಿಂದ ಆರಂಭ ಮಾಡೋಣ? ಇವತ್ತಿಂದ ಆರಂಭ ಮಾಡೋಣ ಅಥವಾ 98ರಿಂದ ಆರಂಭ ಮಾಡೋಣ? ಸೊ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೆ 98-99 ಆ ಪೀರಿಯಡ್ ಅಲ್ಲಿ ನಡೆದಿರುತ್ತೆ. ಅಲ್ಲಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುತ್ತೆ. HN ಕೃಷ್ಣನ್ ಅಂತವ್ರು ಇರ್ತಾರೆ. ಸೊ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದು 2011ರಲ್ಲಿ. ಹೆಚ್ಚು ಕಡಿಮೆ ಆ ಇನ್ಸಿಡೆಂಟು ನಡೆದು ಅದಾದ ನಂತರ 11 ವರ್ಷ ಆದಮೇಲೆ, ಅಂದರೆ 2011, 99-98ರಲ್ಲಿ ನಡೆದಿರುತ್ತೆ. ಹೆಚ್ಚು ಕಡಿಮೆ ಒಂದು 11-12 ವರ್ಷ ಆಗುತ್ತೆ. ಅದಾದ ನಂತರ ಸ್ವಲ್ಪ ದಿನ ಜೈಲಿದ್ದು ಅವ್ರು ಆಚೆಗೆ ಬರ್ತಾರೆ. ಅದಾದ ನಂತರ ಕೇಸೇ ಖುಲಾಸೆ ಆಗುತ್ತೆ. ಅಂದರೆ ಯಾವ ಆರೋಪ ಇರುತ್ತಲ್ಲ, ಆರೋಪವನ್ನು ಸಾಬೀತುಪಡಿಸುವಲ್ಲಿ ಯಶಸ್ವಿ ಆಗುವುದಿಲ್ಲ, ಫೇಲ್ ಆಗುತ್ತೆ. ಅದಾದ ನಂತರ 2010-11 ಆ ಕಾಲಘಟ್ಟದಲ್ಲೂ ಕೂಡ KS ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಆರೋಪ ಕೇಳಿ ಬಂದಿರುತ್ತೆ. ಸೇಮ್ ಇದೇ ಆರೋಪ. ಅಲ್ಲಿಯೂ ಕೂಡ ಕೇಸ್ ನಿಲ್ಲಲ್ಲ. ಕಾರಣ ಏನು ಅಂತಂದರೆ, ಯಾರು ಕೇಸನ್ನು ಫೇಸ್ ಮಾಡೋದಕ್ಕೆ ಹೋಗಿರ್ತಾರೆ, ಫೈಲ್ ಮಾಡೋದಕ್ಕೆ ಹೋಗಿರ್ತಾರೆ, ಅವರೇ ಸರಿಯಾಗಿ ನಿಂತಿರಲ್ಲ. ಸೊ ಇನ್ನು 2024 ಆಸುಪಾಸ್ನಲ್ಲಿ, ಅಂದರೆ ಕಳೆದ 2 ವರ್ಷಗಳ ಹಿಂದೆಯೂ ಕೂಡ ಅಭ್ಯರ್ಥಿಗಳು ಹಾಗೆಯೇ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿರ್ತಾರೆ ಫ್ರೀಡಮ್ ಪಾರ್ಕ್ನಲ್ಲಿ. ನಾನು ಕೂಡ ಅವತ್ತು ಭಾಗವಹಿಸಿರ್ತೀನಿ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ, ವಯೋಮಿತಿ ಏರಿಕೆಗೆ ಸಂಬಂಧಪಟ್ಟಂಗೆ ಒಂದು ಅಂಶ ಇರುತ್ತೆ. ಮತ್ತೊಂದು, KAS ಪರೀಕ್ಷೆ ಪತ್ರಿಕೆಯನ್ನು ಕನ್ನಡದಲ್ಲಿ ರಚನೆ ಮಾಡ್ರಪ್ಪ,
ನಿಮ್ಮ ಬಾಯಿಗೆ ಇಟ್ಟಾಕ ಇಂಗ್ಲೀಷ್ನಲ್ಲಿ ತಗೊಂಡ್ಬಂದ್ಬಿಡೋದು, ಅದನ್ನ ಗೂಗಲ್ ಟ್ರಾನ್ಸ್ಲೇಟ್ಗೆ ಹಾಕ್ಬಿಟ್ಟು ಅದಾದ ನಂತರ ಅದನ್ನ ಕನ್ನಡದಲ್ಲಿ ಕೊಟ್ಬಿಡೋದು, ಅದನ್ನ ಪ್ರಬಂಧ ಬರೀರಿ ಅಂತ ಕೊಡುವಂಥದ್ದು. ಕಾರಣ ಏನು ಅಂತಂದ್ರೆ, ಈ ಗ್ರಾಮೀಣ ಮಾಧ್ಯಮದಲ್ಲಿ ನಮ್ಮಂಥವ್ರು ಕನ್ನಡ ಚೆನ್ನಾಗಿ ಮಾತಾಡ್ತೀವಿ, ಇಂಗ್ಲಿಷ್ ಭಾಷೆ ನಮ್ಗೆ ಅಷ್ಟಾಗಿ ಮೈಗೂಡಲಿಲ್ಲ, ಒಗ್ಗೂಡಲಿಲ್ಲ. ಹಾಗಾಗಿ ನಮ್ಗೊಂದು ವೀಕ್ನೆಸ್ ಏನು ಅಂತಂದ್ರೆ, ಇಂಗ್ಲೀಷಲ್ಲಿ ಏನಾದ್ರು ಎಕ್ಸ್ಪ್ಲನೇಷನ್ ಕೊಡಿ ಅಂತ ಸ್ವಲ್ಪ ತಡಬಡಿಸ್ತೀವಿ. ಸೊ ಈ ಪ್ರಬಂಧ ಬರೆಯುವಂಥದ್ರಲ್ಲಿ ಕಟ್ ಮಾಡಿ ಬಿಸಾಕಿ, ಫಿಲ್ಟರ್ ಮಾಡಿ ಬಿಸಾಕಿ. ಯಾವುದೋ ಒಬ್ಬ ಅಭ್ಯರ್ಥಿ, ಎಕ್ಸಾಂಪಲ್ ಒಬ್ಬ ABC, ಇವನು ಹಳ್ಳಿ ಭಾಗದಿಂದ ಬಂದಿರತಕ್ಕಂಥವನು, ಇವನು ಪಕ್ಕಾ KS ಪರೀಕ್ಷೆನ ಬರೆದು ಕೆಲಸ ಗಿಟ್ಟಿಸ್ಕೊಳ್ಳೋಂಥ ಸಾಮರ್ಥ್ಯ, ತಾಕತ್ತು, ವಿದ್ಯೆ ಎರಡು ಕೂಡ ಅವನಲ್ಲಿದೆ, ಮೂರು ಕೂಡ ಅವನಲ್ಲಿದೆ. ಆದರೆ ದುಡ್ಡೊಂದಿಲ್ಲ ಅವನ ಹತ್ರ. ಸೊ ಈ ಪ್ರಬಂಧ ಅನ್ನುವಂಥದ್ದನ್ನು ಕೊಟ್ಬಿಟ್ಟು ಬಿಟ್ಬಿಟ್ರು ಅಂತಂದ್ರೆ, ಅವ್ನು ಮಾರ್ಕ್ ಕಟ್ ಮಾಡಿ ಬಿಸಾಕಿಯಲ್ಲಿ ಫಿಲ್ಟರ್ ಮಾಡಿ ಬಿಸಾಕಿ ಅವನ, ಇವಾಗ ನಿನ್ನ ಕಡೆಗೆ ನೆಕ್ಸ್ಟ್ ಇನ್ನೊಂದು ಲಿಸ್ಟ್ ಐತೆ, ಅವನಿಗಿಂತ ಕೆಳ ಹಂತದಲ್ಲಿ ಇರ್ತಕ್ಕಂಥವನು, ಬಟ್ ಅವನು ಲಕ್ಷ್ಮೀಪುತ್ರ, ವಿದ್ಯಾವಂತ, ಅವನನ್ನು ತಗೊಂಬಂದು ಇಲ್ಲಿ ಕೂರಿಸ್ಕೊಳ್ಳಿ, ದುಡ್ಡನ್ನ ರೊಕ್ಕನ ನೀಟಾಗಿ ಸೆಟ್ಲ್ ಮಾಡ್ಕೊಳ್ಳಿ, ಅದಾದ ನಂತರ ಅವನು ಬಿಟ್ಬಿಡಿ. ಸೊ ಇದೇ ನಡೀತಿರ್ತಕ್ಕಂಥ ಅಕ್ರಮಗಳು, ಸಾಲು ಸಾಲು ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಸೊ ಎಷ್ಟೋ ಅರ್ಹತೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಯಾವ್ಯಾವುದೋ ಕೆಲಸ ಕಾರ್ಯ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಕೋಟಿ ಕೋಟಿ ಡಿಮ್ಯಾಂಡ್ ಇಟ್ಟರೆ, ಬೇಡಿಕೆ ಇಟ್ಟರೆ ಎಲ್ಲಿ ತರ್ತಾರೆ? ಅವ್ರ ಅಪ್ಪ ಅಮ್ಮದಿರೋ ಬೆಳಗ್ಗೆ ಇದ್ದ ಸಂಜೆ ತನಕ ಹೋಗಿ ಎಲ್ಲೋ ಕೂಲಿ ಕೆಲಸ ಮಾಡ್ಕೊಂಡು ಬಂದು 1000 ರೂಪಾಯಿ, ಮ್ಯಾಕ್ಸಿಮಮ್ 1000 ರೂಪಾಯಿ ದುಡಿಯಂತ ಸಾಮರ್ಥ್ಯ ಇರ್ತವ್ರಿಗೆ ಅಂಥವ್ರ ಮನೆಯಿಂದ ಕೋಟಿ ತಂದು ಕೊಡಪ್ಪ ಅಂತಂದ್ರೆ ಅವನು ಲಿವರೋ ಕಿಡ್ನಿನೋ ಅವನು ಇವನು ಏನಾರ ಮಾರ್ಬಿಟ್ಟು ತಂದು ಕೊಡ್ಬೇಕಷ್ಟೇ, ನಿಮ್ಮ ಬಾಯಿಗೆ ಇಟ್ಟು ಹಾಕ್ಬೇಕು, ನಿಮ್ಮ ಬಾಯಿಗೆ ಸುರಿಬೇಕಷ್ಟೇ. ಸೊ ಈ ರೀತಿ ಆರೋಪ ಕೇಳಿ ಬಂದಾಗ ಆ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂಥ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಅದಾದ ನಂತರ ವಯೋಮಿತಿಯು ಕೂಡ ಒಂದಿಷ್ಟು ವರ್ಷಕ್ಕೆ ಅಂತ ಏರಿಸಲಾಯಿತು. ಸೊ ಟ್ರಾನ್ಸ್ಲೇಷನ್ ಇನ್ನೂ ಮುಗ್ದಿಲ್ಲ ಅಂತ ಅನ್ಸುತ್ತೆ, ಮುಂದಿನ ದಿನಗಳು ನೋಡೋಣ ಇದು ಯಾವ ರೀತಿ ಆಗುತ್ತೆ ಅಂತ. ಸೊ ಇದು ಎಲ್ಲ ನಡೆದು ಮುಗಿಯುವ ಹಂತದಲ್ಲಿ ಮತ್ತೊಂದು ಚಟುವಟಿಕೆ ಗರಿಗೆದರಿ ನಿಂತಿವೆ. ಯಾವುದು ಅಂತಂದ್ರೆ, ಕಳೆದ ವರ್ಷ ಒಂದು ಅಧಿಸೂಚನೆ ಆಗಿರುತ್ತೆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 400 ಹುದ್ದೆಗಳಿಗೆ. ಅದು ಯಾವ ಹುದ್ದೆ ಅಂತಂದ್ರೆ, ಈ ಪಶುಸಂಗೋಪನೆ ಆಗಿರ್ಬೋದು ಅಥವಾ ಮೀನುಗಾರಿಕೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನೇಮಕ ಮಾಡುವಂತಹ ಹುದ್ದೆಯನ್ನ ಕಳೆದ ವರ್ಷ ಅಧಿಸೂಚನೆ ಅಂದ್ರೆ ನೋಟಿಫಿಕೇಶನ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಹಾಗೇನೆ ಜನವರಿ ತಿಂಗಳಲ್ಲಿ ಅದಕ್ಕೆ ಎಕ್ಸಾಮ್ ಕೂಡ ನಡೆದಿರುತ್ತೆ. ಮೊನ್ನೆ ಜುಲೈ ತಿಂಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ಪಟ್ಟಿಯು ಕೂಡ, ಅಂದ್ರೆ ಅಭ್ಯರ್ಥಿಗಳ ಲಿಸ್ಟ್ ಬರುತ್ತಲ್ಲ, ಅದು ಕೂಡ ಅನೌನ್ಸ್ ಆಗುತ್ತೆ. ಅದ್ರಲ್ಲಿ ಕೇವಲ ವಿದ್ಯಾರ್ಥಿಗಳ ಹೆಸರಿರುತ್ತೆ. ಬಟ್ ಈ ದಲ್ಲಾಳಿಗಳಿಗೆ, ಬ್ರೋಕರ್ಗಳಿಗೆ ಆ ವಿದ್ಯಾರ್ಥಿಗಳ ಕುಲ, ಗೋತ್ರ, ಬಯೋಡಾಟಾ, ಜನ್ಮ ನಕ್ಷತ್ರ, ಅವರ ಫೋನ್ ನಂಬರು, ಆಧಾರ್ ಕಾರ್ಡ್ ನಂಬರು, ಅದು ಕೊಟ್ಟವ್ರು ಯಾರು ಅನ್ನುವಂಥದ್ದು ಈಗಿರೋ ಪ್ರಶ್ನೆ. ಯಾವ ಅಭ್ಯರ್ಥಿಗಳದಲ್ಲಿ ಅನೌನ್ಸ್ ಆಗಿತ್ತು ಅವ್ರಿಗೆ ನೇರವಾಗಿ ಫೋನ್ ಮಾಡುವಂಥದ್ದು, 40 ರಿಂದ 80 ಲಕ್ಷಕ್ಕೆ ಡಿಮ್ಯಾಂಡ್ ಇಡುವಂಥದ್ದು. ಆ ಕೆಲಸ ನಿನಗೆ ಬೇಕು ಅಂದ್ರೆ ಅದಾಗುತ್ತೆ, ಯಾವ ಕಾರಣಕ್ಕೂ ಮೋಸ ಅಂತೂ ಇಲ್ಲ ಇದರಲ್ಲಿ, 40 ಲಕ್ಷದಿಂದ 80 ಲಕ್ಷ ಆಗುತ್ತೆ ಅನ್ನುವಂಥದ್ದನ್ನ ನಾವು ಈ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಅವರು ಕಾಂತಕುಮಾರ್ ಅಂತಿದ್ದಾರೆ, ಅವರು ಮಾಡಿದಂತಹ ವಿಡಿಯೋದಲ್ಲಿ ಆಲ್ರೆಡಿ ನೀವು ಗಮನಿಸಿರ್ತೀರಿ. ಅದನ್ನು 40 ಲಕ್ಷದಿಂದ 80 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಕೊಂಡು ಯಾವ ಕಾರಣಕ್ಕೂ ಮೋಸ ಆಗಲ್ಲ, ಹಂಗಿತ್ತು ಅಂದ್ರೆ ನಿಮ್ಮ ಅಡ್ವಾನ್ಸ್ನ ಬೇಕಾದ್ರೆ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳಿದಂತಹ ಬ್ರೋಕರ್ಗಳು, ದಲ್ಲಾಳಿಗಳು. ನೇರವಾಗಿ ಆಯೋಗದವ್ರು ಮಾತಾಡ್ತಿರೋದಲ್ಲ, ಸೆಂಟ್ರಲ್ ಒಬ್ಬ ಬ್ರೋಕರ್, ಅವನು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು ಅಂತಂದ್ರೆ ಅವ್ನು ಬಾಯಿ ಬಿಟ್ಟೇ ಬಿಡ್ತಾನೆ. ಬಟ್ ಟ್ರೀಟ್ಮೆಂಟ್ ಕೊಡೋರು ಯಾರು? ಟ್ರೀಟ್ಮೆಂಟ್ ಕೊಡೋರು ಎಷ್ಟು ಶಕ್ತಿಯುತವಾಗಿದ್ದಾರೆ ನಮ್ಮಲ್ಲಿ? ಅದೇ ಪ್ರಶ್ನೆ ಹುಡ್ಕೊಂಡಿರೋದು. ಸೊ ಇದೆಲ್ಲ ನಡೆಯುವಂಥ ಸಂದರ್ಭದಲ್ಲಿ ಏನಾಗೋಯ್ತು, ಇನ್ನೊಂದು ಕೂಡ ಪ್ರಕರಣ ಬೆಳಕಿಗೆ ಬಂತು. ಸೊ ಇದೇ KPSC ನಡೆಸುವಂತಹ ಒಂದು ಎಕ್ಸಾಮ್. ಆ ಎಕ್ಸಾಮ್ ಯಾವುದು ಅಂತ ಬಂದರೆ, ಈಗ ಕೈಗಾರಿಕಾ ಬಡಾವಣೆಗಳಿಗೆ ಸಂಬಂಧಪಟ್ಟಂತೆ ಇಂಡಸ್ಟ್ರಿಯಲ್ ರಿಲೇಟೆಡ್ ಒಂದು ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮ್ಗೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥವರು ಶಿವಶಂಕರಪ್ಪ ಸಾಹುಕಾರ್ ಅವರು, ಅವರಿಬ್ಬರು ಮಕ್ಕಳು ಎಕ್ಸಾಮ್ಗೆ ಬರೆದಿರ್ತಾರೆ. ಅಧಿಸೂಚನೆ ಆದಾಗಿಂದ ಅಂತಿಮವಾಗಿ ಪಟ್ಟಿ ಬಿಡುಗಡೆ ಆಗುವ ತನಕವೂ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಲೋಕಸೇವಾ ಆಯೋಗದ ಅಧ್ಯಕ್ಷ ಯಾರಿರ್ತಾರೆ ಅವ್ರು ಎಂಟ್ರಿ ಆಗಬಾರ್ದು. ಅದು ರೂಲ್ಸ್ ಇರ್ತಕ್ಕಂಥದ್ದು. ಅಂದರೆ ತಮ್ಮ ಕುಟುಂಬದವ್ರು ಇರ್ತಾರಲ್ಲ, ಸ್ವಜನ ಪಕ್ಷಪಾತ ಆಗುತ್ತೆ ಅನ್ನೋ ಕಾರಣಕ್ಕೆ ದೂರದಿಂದ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಆಯೋಗ ಏನು ಮಾಡ್ತಿರುತ್ತೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅನ್ನೋದು. ಬಟ್ ಇಲ್ಲಿ ಇವ್ರ ಮಗಳೊಬ್ಬರು ಫೇಕ್ ಇನ್ಕಮ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದ್ದಾರೆ. ಏನು ಇನ್ಕಮ್ ಸರ್ಟಿಫಿಕೇಟ್ ಅಂತಂದರೆ, ಈ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ಬರುತ್ತೆ. ನಾವು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಓದಬೇಕಾದ್ರೆ ನಮ್ಮದು ಫೀಸ್ ಏನಾರು ಕಮ್ಮಿ ಆಯಿತು ಅಂತ ಅದನ್ನು ಸಬ್ಮಿಟ್ ಮಾಡ್ಬಿಟ್ಟು ಇದು ಮಾಡ್ಕೊಳ್ತಿದ್ದೋ. ಈ ನೆಮ್ಮದಿ ಕೇಂದ್ರ, ಈ ಬ್ಯಾಂಗ್ಳೂರು ಇಂಥವು ಮಾಡ್ತಾವಲ್ಲ ಈ ಇನ್ಕಮ್ ಸರ್ಟಿಫಿಕೇಟ್ನ, ಅದರಲ್ಲಿ ಇವರು ವಾರ್ಷಿಕ ಆದಾಯವನ್ನು ತೋರಿಸಿರ್ತಕ್ಕಂಥದ್ದು 40,000. ಸೊ ಆ ಜಾತಿ ಆದಾಯ ಪ್ರಮಾಣ ಪತ್ರದ ಮೂಲಕ ಕೆಲಸವನ್ನು ಗಿಟ್ಟಿಸ್ಕೊಳ್ಬೋದು ಅಂತ. ಅವ್ರ ತಂದೆ ಯಾರು? ಇದೇ KPSC ಆಯೋಗದ ಅಧ್ಯಕ್ಷರು. ಅವ್ರ ಸಂಬಳ ಎಷ್ಟು? 2 ಲಕ್ಷ ಪ್ಲಸ್ ಚಿಲ್ಲರೆ ಸಂಬಳ. ವಾರ್ಷಿಕ ಆದಾಯ ಎಷ್ಟು? 30 ಲಕ್ಷ. ತೋರಿಸಿರ್ತಕ್ಕಂಥದ್ದು 40,000. ಸೊ ಇದು ಯಾವಾಗ ಬೆಳಕಿಗೆ ಬಂತು? ಇದು ಹೆಂಗೆ ಬೆಳಕಿಗೆ ಬಂತು ಅಂತಂದರೆ, ಎಕ್ಸಾಂಪಲ್ ಇವಾಗ ನಾನೊಬ್ಬ ಕಳ್ಳ, ನನಗೆ ಗೊತ್ತಿರ್ತಕ್ಕಂಥವ್ರು 4-5 ಜನ ಕಳ್ಳರಿದ್ದಾರೆ, ಅವ್ರಿಗೂ ನಾನು ಗೊತ್ತು ಕಳ್ಳ ಯಾರು, ನಾನು ಯಾರು ಕಳ್ಳ ಅಂತ. ಎಕ್ಸಾಂಪಲ್ ಹೇಳ್ತಿರ್ತಕ್ಕಂಥ ನಾನು ಅಲ್ಲಿ ಅಂತ ಹೇಳ್ತಿರೋದಲ್ಲ. ಸೊ ನಾನು ಜಾಸ್ತಿ ತಿಂತಾದೀನಿ ಕಳ್ಳ ಅಂತ ಅನ್ಕೊಬಿಟ್ಟು ಏನು ಮಾಡ್ತಾನೆ, ಕಡಿಮೆ ಇರೋ ಕಳ್ಳ ಏನು ಮಾಡ್ಬಿಡ್ತಾನೆ, ಹಾಕೊಟ್ಬಿಡ್ತಾನೆ. ಸೊ ಇಲ್ಲಿ ಹೆಂಗಾಯಿತು ನನಗಂತೂ ಗೊತ್ತಿಲ್ಲ ಇದು. ಸೊ ಹಾಗಾಗಿ ಯಾವಾಗ ಈ ಒಂದು ವಿಚಾರ ಬೆಳಕಿಗೆ ಬರುತ್ತೆ, ಇವ್ರ ಮಗಳೇ ಈ ರೀತಿ ಮಾಡಿದ್ದಾರೆ ಅಂತಂದರೆ, ಸೊ ಇವ್ರ ಮಗಳದನ್ನೇ ಅವ್ರು ಈ ರೀತಿ ಮುಚ್ಚಿಟ್ಕೊಂಡಿದ್ದಾರೆ ಅಂತಂದರೆ, ಇನ್ನು ಈ ಕರ್ನಾಟಕ ಲೋಕಸೇವಾ ಆಯೋಗನ ಹೆಂಗೆ ಮುನ್ನಡೆಸ್ತಾರೆ ಅನ್ನೋ ಒಂದು ಪ್ರಶ್ನೆ ಹುಡ್ಕೊಂಡಾಗ ರಾಜ್ಯಪಾಲರು ಎಂಟ್ರಿ ಆಗುತ್ತೆ, ತಾವೋರ್ ಗೆಹ್ಲೋಟ್ ಅವ್ರದ್ದು. ಸೊ ಅವ್ರೇನು ಮಾಡ್ತಾರೆ, ಡೈರೆಕ್ಟಾಗಿ ಇವ್ರನ್ನ ವಜಾಗೊಳಿಸ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಬರೀತಾರೆ.
ಈ ರೀತಿ ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಒಂದು ಸಮಿತಿ ನಡೆಸಿ ಒಂದು ವಿಚಾರಣೆ ಮಾಡಿಸಿ ಅಂತ. ಹಾಗೇನೇ ರಾಷ್ಟ್ರಪತಿಗಳಿಗೂ ಕೂಡ ಮನವಿ ಮಾಡ್ಕೊಳ್ತಾರೆ. ತಕ್ಷಣ ಇವ್ರೇನು ಮಾಡ್ತಾರೆ, ಹೈಕೋರ್ಟ್ಗೆ ಹೋಗ್ಬಿಟ್ಟು ಈ ಒಂದು ಅರ್ಜಿ ಏನು ಅವ್ರದ್ದು ವಜಾಗೊಳಿಸಿದಾರಲ್ಲ ಅದನ್ನು ರದ್ದು ಮಾಡಬೇಕು, ಸ್ಟೇ ತರಬೇಕು ಅದಕ್ಕೆ. ಯಾಕಂತಂದ್ರೆ ರಾಜ್ಯಪಾಲರಿಗೆ ಅಧಿಕಾರನೇ ಇಲ್ಲ, ಅಧಿಕಾರ ಇರತಕ್ಕಂಥದ್ದು ಕೇವಲ ರಾಷ್ಟ್ರಪತಿಗಳಿಗೆ ಮಾತ್ರ ಅಂತ ಸ್ಟೇ ತರ್ತಾರೆ. ಹೈಕೋರ್ಟ್ ಕೂಡ ಸ್ಟೇ ತಂದುಕೊಡುತ್ತೆ ಮೊನ್ನೆ ಜುಲೈ ತಿಂಗಳಲ್ಲಿ. ಸೊ ಅದಾದ ನಂತರ ಸರ್ಕಾರ ಏನು ಮಾಡ್ಬಿಡುತ್ತೆ ಅಂತಂದರೆ ಇಮಿಡಿಯೇಟಾಗಿ ಎಲ್ಲಿ ಈ ಒಂದು ಕೇಸ್ CBIಗೆ ಕೊಟ್ಬಿಡ್ತಾರೋ ಅನ್ನೋ ಕಾರಣಕ್ಕೆ CIDನ ತಂದುಬಿಡುತ್ತೆ ಇಮಿಡಿಯೇಟಾಗಿ. ಮೊನ್ನೆ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ನಮ್ಮ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ M. ನಾಗಪ್ರಸನ್ನ ಅವರು ಈ ಒಂದು ಕೇಸ್ ಫೈಲು ಬಂದಿರುತ್ತೆ, ಬೆಂಚ್ ಬಂದಿರುತ್ತೆ, ಆ ಸಂದರ್ಭದಲ್ಲಿ ಮಾತಾಡ್ತಿರ್ತಾರೆ. ಒಬ್ಬ ಅರ್ಹತೆ ಇರ್ತಕ್ಕಂಥ ಒಬ್ಬ ವಿದ್ಯಾವಂತನ ಹುದ್ದೆನ ಕಿತ್ಕೊಂಡ್ಬಿಟ್ರಲ್ಲ ನೀವು ಅಂತ ಕೇಳ್ತಿರ್ತಾರೆ. ಯಾವುದು ಈಗ ಸುಮಾ ಶಿವಶಂಕರಪ್ಪ ಇದ್ದಾರಲ್ಲ ಅವ್ರ ಕೇಸ್ಗೆ ಸಂಬಂಧಪಟ್ಟಂತೆ FIR ಅನ್ನು ರದ್ದು ಕೋರಿ ಅಂತ ಅರ್ಜಿ ಹಾಕೊಂಡಿರ್ತಾರೆ. ಆ ಕೇಸ್ನಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಎಷ್ಟು ಜನಗಳಿಗೆ ಅರ್ಥ ಆಗೋ ರೀತಿ ಮಾತಾಡಿದ್ರು ಅಂತಂದರೆ ನ್ಯಾಯಾಧೀಶರ ಸಂದರ್ಭದಲ್ಲಿ, ಒಬ್ಬ ಅರ್ಹತೆ ಇರ್ತಕ್ಕಂಥವ್ರು ಹುದ್ದೆನೇ ಕಿತ್ಕೊಂಡ್ಬಿಟ್ರಲ್ಲ, ಓಕೆ ನಿಮ್ಮ ಮೇಲೆ ಯಾಕೆ CBIನ ತರಬಾರ್ದು, ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ನಡೆಸೋದಕ್ಕೆ CBI ಯಾಕೆ ತರಬಾರ್ದು, ನೋಡೋಣ ಇರಿ ಆಗಸ್ಟ್ 6ನೇ ತಾರೀಕು ತನಕ ಈ CID ಬರೋದು ಬೇಡ, ಯಾವುದು ಬರೋದು ಬೇಡ, ಇದು ಹಿಂಗೆ ಇರಲಿ, ಆಗಸ್ಟ್ 6ರ ಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಹಿಯರಿಂಗ್ ಏನು ನಡೆಯುತ್ತಲ್ಲ ಅದರಲ್ಲಿ ಗೊತ್ತಾಗುತ್ತೆ ಅನ್ನೋ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಹಾಗಾಗಿ ಆಗಸ್ಟ್ 6ರಂದು ಎಲ್ಲರ ಚಿತ್ತ ಅಲ್ಲಿದೆ. ಈಗ ನ್ಯಾಯಾಧೀಶರು ಏನು ಹೇಳ್ತಾರೆ ಅಂತ. ಸೊ ಇತ್ತ ಏನಾರ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಅವರೇನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಸಮಿತಿ ರಚನೆ ಮಾಡ್ತಾರಾ, ಅಥವಾ CBI ಬರುತ್ತಾ, ಅಥವಾ ರಾಜ್ಯ ಸರ್ಕಾರವೇ ನಡೆಸ್ಕೊಳ್ತಕ್ಕಂಥ CID ಬರುತ್ತಾ, ಗೊತ್ತಿಲ್ಲ, ವೆಯ್ಟ್ ಮಾಡಿ ನೋಡಬೇಕು. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಭವಿಷ್ಯ ಅವ್ರ ಕೈಲಂತೂ ಇಲ್ಲ, ಯಾರ ಕೈಯಲ್ಲಿ, ವಿದ್ಯಾರ್ಥಿಗಳ ಕೈಲಂತೂ ಇಲ್ಲ. ವಿದ್ಯಾರ್ಥಿಗಳ ಭವಿಷ್ಯ ಇರುವಂಥದ್ದೇ ಉಳ್ಳವರ ಕೈಯಲ್ಲಿದೆ. ಉಳ್ಳವರು ಏನು ಉಳ್ಳವರು, ಅಧಿಕಾರ ಉಳ್ಳವರು, ಹಣ ಉಳ್ಳವರು, ಅವ್ರ ಕೈಲಿ ಇದೆ ನಿಮ್ಮ ಭವಿಷ್ಯ. ಒಟ್ಟಾರೆಯಾಗಿ ನಾನು ಹೇಳೋದೇನು ಅಂತಂದರೆ, ಈ ಅಧಿಸೂಚನೆ ಅವು ಇವು ಬೇಳೆಕಾಳು ಬದನೆಕಾಯಿ ಅಂತ ಬಿಡುಗಡೆ ಮಾಡ್ತಾರಲ್ಲ, ಅಲ್ಲೊಂದು ಸಣ್ಣದಾಗಿ ಎಲ್ಲಾದರೂ ಅಟ್ಲೀಸ್ಟ್ ಚಿಕ್ಕದಾಗಾದ್ರೂ, ದೊಡ್ಡದಾಗಿ ಹಾಕಿದ್ರೆ ಜನ ಉಗಿತಾರೆ, ಮರ್ಯಾದೆ ಹೋಗುತ್ತೆ, ಬೇಡ, ಚಿಕ್ಕದಾಗಾದ್ರೂ ಈ ಷರತ್ತು ಮತ್ತು ನಿಯಮಗಳು ಅಂತ ಇರ್ತವೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್, T&C ಅಂತ ಹಾಕ್ಬಿಟ್ರೆ ಸಾಕು. ದುಡ್ಡಿರೋರು ಮಾತ್ರ ಎಕ್ಸಾಮ್ ಬರೀರಿ, ಬಡವ್ರ ಮಕ್ಕಳನ್ನ ಮುಚ್ಕೊಂಡು ಮನೇಲಿರಿ ಅಂತ ಹಾಕ್ಬಿಟ್ಟಿರ್ತೆಗೆ. ಪಾಪ ಅವ್ರು ಹೆಂಗೋ ಕೆಲಸನೋ ಕಾರ್ಯನೋ ಏನೇನೋ ಮಾಡ್ಕೊಂಡು ಬದುಕಳ್ತವೆ ಹುಡುಗರುಗಳು, ಆ ಹೆಣ್ಮಕ್ಳುಗಳು, ಆ ಹುಡುಗರುಗಳು ಎಲ್ಲರೂ ಬದುಕಳ್ತಾರೆ. ಆ ವಿಜಯನಗರ ಮತ್ತು ಚಂದ್ರಲೇವಟ್ಗೆ ನಿಮ್ಗೇನಾದರೂ ಮಾನ ಮರ್ಯಾದಿದ್ರೆ ಕೆಲವರಿಗೆ ಬಂದ PG ಸೆಂಟರ್ಗಳು ನೋಡಿ, ಎಷ್ಟು ಹುಡುಗರುಗಳು ಆ ನಾರ್ತ್ ಕರ್ನಾಟಕ ಭಾಗದಿಂದ ಇನ್ನೆಲ್ಲೆಲ್ಲೋ ಹಳ್ಳಿಗಾಡಿನಿಂದ ಬಂದು ಇಲ್ಲಿ PG ಮಾಡ್ಕೊಂಡು 5,000ಕ್ಕೋ 6,000ಕ್ಕೋ ತಿಂಗಳಿಗೆ PG ಕಟ್ಕೊಂಡು, ಆ ಕೋಚಿಂಗ್ ಸೆಂಟರ್ಗಳಿಗೆ ದುಡ್ಡು ಕಟ್ಕೊಂಡು 3 ತಿಂಗಳಿಗೋ 6 ತಿಂಗಳಿಗೋ ಆ ಪೀರಿಯಡಲ್ಲಿ ಮಿನಿಮಮ್ ಅಂದ್ರೆ 50,000ರಿಂದ 60,000, 1 ಲಕ್ಷ ತನಕ ಅನ್ಕೊಳ್ಳಿ, ಖರ್ಚು ಮಾಡಿಕೊಂಡು ನೀವೇನೋ ನೋಟಿಫಿಕೇಶನ್ ಬಿಡ್ತೀರಿ, ನೀವೇನೋ ನಮ್ಮನ್ನು ಉದ್ಧಾರ ಮಾಡಿಬಿಡ್ತೀರಿ ಅಂತ ಕಾಯ್ತಾ ಕೂತವೆ ಬಕ ಪಕ್ಷಿಗಳ ಥರ ಮಕ್ಕಳು. ನೀವು ಅವ್ರ ಬಾಯಿಗೆ ಮಣ್ಣಾಕಿ ನಿಮ್ಮ ಮಕ್ಕಳುಗಳ ಬಾಯಿಗೆ ಚಿನ್ನು ಸ್ಪೂನಲ್ಲಿ ತುಪ್ಪ ತಿನ್ನಿಸುವಂಥ ಪ್ರಯತ್ನ ಪಡ್ತಾ ಇದ್ದೀರಿ. ಬಟ್ ಕರ್ಮ ಯಾವತ್ತೂ ಬಿಡಲ್ಲ. ಇವತ್ತು ಏನೇನಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಭಗವಂತ ನೋಡ್ತಾ ಇರ್ತಾನೆ. ಎಲ್ಲರಿಗೂ ಶಿಕ್ಷೆ ಆಗಬೇಕು ಅನ್ನುವಂಥದ್ದೇ ಪ್ರತಿಯೊಬ್ಬರ ಆಶಯ. ಸೊ ರಾಜ್ಯ ಸರ್ಕಾರ ಅಲ್ಲೋ ಕೂತ್ಕೊಂಡು ನೀಟ್ ಎಕ್ಸಾಮ್ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ರಿ, ತಪ್ಪಲ್ಲ ಮಾಡಿದ್ದು. ಬಟ್ ಇಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅದೊಂದು ಸ್ವಾಯತ್ತ ಸಂಸ್ಥೆ, ನಾವೇನು ಮಾಡೋದು, ಈ ಪ್ರೆಸೆಂಟ್ ಅಧ್ಯಕ್ಷರಿದ್ದಾರಲ್ಲ ಅವ್ರು ನಾವು ಆಯ್ಕೆ ಮಾಡಿರೋದಲ್ಲ, ಅವ್ರನ್ನ ಯಡಿಯೂರಪ್ಪ ಇದ್ದಾರಲ್ಲ ಅವ್ರು ಮಾಡ್ಕೊಂಡಿರೋದು 2021ರಲ್ಲಿ, ಹಿಂಗೇಳಿ ಇವ್ರು ಎಸ್ಕೇಪ್ ಆಗ್ತಾರೆ. ಸ್ವಾಯತ್ತ ಸಂಸ್ಥೆ ಇದೇನಾಗ್ಬಿಟ್ಟೈತೆ ಅಂತಂದರೆ, ನಮ್ಮ ಸಂವಿಧಾನದ 315ನ ವಿಧಿಯ ಅನುಚ್ಛೇದದಲ್ಲಿ ಈ ಆಯೋಗ ರಚನೆ ಮಾಡೋದಕ್ಕೆ ಸಂಬಂಧಪಟ್ಟಂಗೈತೆ. ಬಟ್ ಇವ್ರನ್ನ ವಜಾಗೊಳಿಸೋದಕ್ಕೆ, ಇದನ್ನು ರದ್ದು ಮಾಡೋದಕ್ಕಿಲ್ಲ ಅಲ್ಲಿ. ಸೊ ಹಂಗಾಗಿ ಇದಕ್ಕೇನಾದರೂ ನೇರವಾಗಿ ಎಂಟ್ರಿ ಆಗಬೇಕು ಅಂತಂದರೆ ಇಲ್ಲಿ ಏಕೈಕ ಮಾರ್ಗ ಅಥವಾ ಏಕೈಕ ವ್ಯಕ್ತಿ ಅಂತ ಬಂದರೆ ರಾಷ್ಟ್ರಪತಿಗಳು ಮಾತ್ರ. ರಾಷ್ಟ್ರಪತಿಗಳು ಇದನ್ನು ಯಾವ ರೀತಿ ತಲುಪಿಸ್ತಾರೆ, ರಾಷ್ಟ್ರಪತಿಗಳಿದು ಯಾವ ರೀತಿ ಗಮನ ಹರಿಸ್ತಾರೆ, ಅದೇ ವಿದ್ಯಾರ್ಥಿಗಳ ಭವಿಷ್ಯ ನಿಂತಿರ್ತಕ್ಕಂಥದ್ದು. ಸೊ ಇವತ್ತು ABVP ಅವರು KPSC ಕಚೇರಿಗೆ ಹೋಗಿ ಮುತ್ತಿಗೆ ಹಾಕ್ತಿದ್ರು, ಪ್ರೊಟೆಸ್ಟ್ ಮಾಡ್ತಿದ್ರು. ಕೆಲವರೆಲ್ಲ ಹೇಳ್ತಿದ್ರು BJP ಅವ್ರು ಕಳಿಸಿರೋದು ಇವ್ರನ್ನ ಅಂತ. ನಿಜವಾದ ವಿದ್ಯಾರ್ಥಿಗಳು ನೀವು ಯಾವಾಗ ಬೀದಿಗಿಳಿತೀರಿ, ನೀವು ಯಾವಾಗ ನಿಮ್ಮ ಹಕ್ಕನ್ನು, ನಿಮ್ಮ ಅರ್ಹತೆಯನ್ನು, ನಿಮಗೆ ಸಿಗಬೇಕಾಗಿರೋದನ್ನು ಪ್ರಶ್ನೆ ಮಾಡ್ತೀರಿ, ಅವತ್ತು ನಿಮ್ಗೆ ಎಲ್ಲ ಸಿಗುತ್ತೆ. ಕೆಲವರು ಪ್ರತಿಭಟನೆನೂ ಮಾಡಲ್ಲ, ಪ್ರಶ್ನೆನೂ ಮಾಡಲ್ಲ, ಮೂಗ್ರಂಗೆ ಬದುಕ್ಬಿಡ್ತೀರಿ. ಇನ್ನಾದರೂ ಎಚ್ಚೆತ್ಕೊಳ್ರಯ್ಯ. ಸಮಾಜ ಇದು ಯಾರ್ದು ಅಲ್ಲ, ಇದು ನಿಮ್ಮದು ಸಮಾಜ. ನಾನು ಹೇಳ್ತಾ ಇರೋದು ಏನು ಯಾರನ್ನ ನುಗ್ಗಿ ಹಂಗಿಂಗೆ ಮಾಡಿಬಿಡಿ ಅಂತಲ್ಲ, ಪ್ರಶ್ನೆ ಮಾಡೋದು ಕಲೀರಿ, ಆನ್ಸರ್ ಕೇಳಿ. ವೋಟ್ ಹಾಕಿದ್ದೀರಿ ಅಂತಂದಮೇಲೆ ಪ್ರತಿಯೊಂದು ರೈಟ್ಸ್ ನಿಮಗಿದೆ. ಈ ದೇಶದಲ್ಲಿ ಹುಟ್ಟಿದ್ದೀರಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀರಿ ಅಂತಂದರೆ ನಿಮಗೆ ಎಲ್ಲ ಹಕ್ಕಿದೆ. ಭಾರತೀಯ ನೀವು, ಕನ್ನಡಿಗ ನೀವು, ಈ ಮಣ್ಣಿನ ಮಕ್ಕಳು ನೀವು. ಯಾರ್ಯಾರಿಗೋ ಅಧಿಕಾರಗಳನ್ನ ಕೊಟ್ಬಿಡ್ತೀರಿ, ಯಾರ್ಯಾರಿಗೋ ಏನೇನೋ ಬಿಟ್ಕೊಟ್ಬಿಡ್ತೀರಿ. ನೀವು ಒಳ್ಳೆ ಕೋಲೆ ಬಸವಗಳು ಆಡ್ತಾರಲ್ಲ, ಹಂಗೆ ಆಡ್ಕೊಂಡು ಜೀವನ ಪೂರ್ತಿ ಕಳೀತಾ ಇದ್ದೀರಿ. ಎಷ್ಟೋ ಜನ ಅರ್ಹತೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಯಾವುದೋ ಮೊಬೈಲ್ ಅಂಗಡಿ ಇಟ್ಕೊಂಡು, ದಿನಸಿ ಅಂಗಡಿಲೋ, ಇನ್ನೇನೋ ರ್ಯಾಪಿಡೋನೋ, ಝೊಮ್ಯಾಟೋನೋ, ಸ್ವಿಗ್ಗಿನೋ ಏನೇನೋ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದೀರಿ. ಅರ್ಹತೆ ಇಲ್ಲದೆ ಇರೋರು, ಬಟ್ ಉಳ್ಳವರ ಮಕ್ಕಳು ಇವತ್ತು ಯಾವ್ಯಾವ್ದೋ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ತಿದ್ದಾರೆ. ಇದೆಲ್ಲದಕ್ಕೂ ಏಕೈಕ ಕಾರಣ ನಾವು ಅಂಡ್ ನೀವು. ಇನ್ನಾದರೂ ಬದಲಾಗಿ ನಿಮ್ಮ ತಂದೆ ತಾಯಿಗಳಿಗೆ ಇನ್ನಾದರೂ ಮನವರಿಕೆ ಆಗಲಿ. 500 ರೂಪಾಯಿಗೆ 1000 ರೂಪಾಯಿಗೆ ಓಟ್ನ ಮಾರ್ಕೊಂಡು ತಮ್ಮ ಮಕ್ಕಳನ್ನ ಬೀದಿಲಿ ಅಲೆ ಥರ ಮಾಡಿಬಿಟ್ಟಿದ್ದಾರೆ ಎಷ್ಟೋ ತಂದೆ ತಾಯಿಗಳು. ಅವ್ರಿಗೆಲ್ಲ ನಾಚಿಕೆ ಆಗಬೇಕು.
ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಕಾದ್ ನೋಡೋಣ ಏನೇನಾಗುತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ KPSCಯ ಹಗರಣದ ಆರೋಪ. ಮುಂದಿನ ದಿನಗಳಲ್ಲಿ ಡೀಟೇಲ್ ಆಗಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ಕ್ಷಣವೂ ಕೂಡ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಸಾಧ್ಯ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸತ್ಯ ಮಾತನಾಡುವವರ ಬಾಯಿ ಯಾವಾಗಲೂ ಆಕ್ರೋಶದಿಂದನೇ ಇರುತ್ತೆ ಅನ್ನೋದಕ್ಕೆ ನಾನು ಕೂಡ ಒಂದು ಚಿಕ್ಕ ಉದಾಹರಣೆ. ನನಗಿಲ್ಲಿ ಪಾರ್ಸಿ ಮಾತಾಡೋದಕ್ಕೆ ಬರಲ್ಲ. ಅದು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಆ ಎರಡೂ ಸರ್ಕಾರಗಳಿರ್ತಕ್ಕಂಥದ್ದು ಈ ಜನರ ಸೇವೆ ಮಾಡೋದಕ್ಕೆ ಹೊರತು ಅವ್ರ ಕೈ ಕಟ್ಕೊಂಡು ಗುಲಾಮ್ರಂಗೆ ಭಕ್ತರಂಗೆ ಕೈ ಕಟ್ಕೊಂಡು ನಾವು ಇರೋದಕ್ಕಲ್ಲ, ಪ್ರಶ್ನೆ ಮಾಡೋದಕ್ಕೆ ನಾವು ಇರೋದು. ಅದು ಅವರಾದ್ರೇನು ಇವರಾದ್ರೇನು ಯಾರಾದ್ರೇನು ಪ್ರಶ್ನೆ ಮಾಡೋದನ್ನ ಮೊದಲು ಕಲೀರಿ ಅಂತ ಹೇಳ್ತಾ ಇದನ್ನು ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ.